ಪಡೆಯ ಯುವ ಹಾಗೂ ಸ್ಟಾರ್ ಬ್ಯಾಟ್ಸ್ಮನ್ಗಳಾದ ವಿರಾಟ್ ಕೊಹ್ಲಿ ಹಾಗೂ ಬೆಂಗಳೂರು ಹುಡುಗ ಮನೀಶ್ ಪಾಂಡೆ ನಗರದಲ್ಲಿಂದು ತಮ್ಮ ಅಭಿಮಾನಿಗಳನ್ನ ಭೇಟಿ ಮಾಡಿದ್ರು. ವೀಕೆಂಡ್ ಎಂಜಾಯ್ ಮಾಡಲು ಬೆಂಗಳೂರು ಸೆಂಟ್ರಲ್ಗೆ ಬಂದಿದ್ದ ಯುವಕ ಯುವತಿಯರಿಗೆ ಆಶ್ಚರ್ಯ ಕಾದಿತ್ತು. ಶಾಪಿಂಗ್ ಮಾಡುತ್ತಿದ್ದವರಿಗೆ ತಮ್ಮ ನೆಚ್ಚಿನ ಆಟಗಾರರನ್ನ ಹತ್ತಿರದಿಂದ ನೋಡುವ ಭಾಗ್ಯ. ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡದ ಯುವ ಬ್ಯಾಟ್ಸ್ಮನ್ಗಳಾದ ವಿರಾಟ್ ಕೊಹ್ಲಿ ಹಾಗೂ ಮನೀಶ್ ಪಾಂಡೆ ಪ್ರತಿಷ್ಠಿತ ಕಂಪನಿಯ ನೂತನ ಡಿಸೈನ್ ಡ್ರೆಸ್ ಬಿಡುಗಡೆ ಮಾಡಲು ಬಂದಿದ್ರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿರಾಟ್ ಕೊಹ್ಲಿ, ಐಪಿಎಲ್ನಲ್ಲಿ ನನ್ನ ಬ್ಯಾಟಿಂಗ್ ತೃಪ್ತಿದಾಯಕವಾಗಿತ್ತು, ಆದರೂ ವೆಸ್ಟ್ ಇಂಡೀಸ್ ಟೂರ್ಗೆ ಆಯ್ಕೆಯಾಗದೇ ಇರುವುದಕ್ಕೆ ಬೇಸರವಿದೆ ಎಂದರು. Actually, I was told that I have a good chance of getting in, but I couldn't. So it's all in the hand of selectors. I can't actually help what happens there. It's they would have taken a decision for the better of the team, and I think it's a good batting lineup right now. So I'm not really shattered by it, but I'm disappointed, and I can just work hard on my game and do what's in my hand is that to prepare and just be ready for the next future too. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬೆಂಗಳೂರು ಹುಡುಗ ಮನೀಶ್ ಪಾಂಡೆ, ಐಪಿಎಲ್ನಲ್ಲಿ ಸಿಕ್ಕ ಅವಕಾಶವನ್ನು ಉತ್ತಮವಾಗಿ ಬಳಸಿಕೊಂಡಿದ್ದು ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಶತಕ ಬಾರಿಸಿದ್ದು ತೃಪ್ತಿ ತಂದಿದೆ ಎಂದರು. There is something after IPL I would love to actually do. So it's a dream for me to play for India. So I'm just waiting for that. ಒಟ್ಟಲ್ಲಿ ಶಾಪಿಂಗ್ ಮೂಡ್ನಲ್ಲಿದ್ದ ಯುವಕ ಯುವತಿಯರಿಗೆ ನೆಚ್ಚಿನ ಆಟಗಾರನ ಹತ್ತಿರದಿಂದ ನೋಡಿದ್ದು ಭರ್ತಿ ಖುಷಿ ನೀಡಿತು. ಕಸ್ತೂರಿ ಮೆಟ್ರೋ, ಬೆಂಗಳೂರು. ಈಗ ಕರ್ನಾಟಕ ಇಂದು ಪ್ರಸಾರವಾಗಲಿದೆ. ನಾನು ರಜನಿ. ಮತ್ತಷ್ಟು ಮೆಟ್ರೋ ಸುದ್ದಿಯೊಂದಿಗೆ ನಾಳೆ ಭೇಟಿಯಾಗೋಣ.